ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ತಮ್ನೇಲಲ್ಲಿ ನೋಡಿರೋ ಹಾಗೆ ನಮ್ಮೂರಿನ ಹಬ್ಬದ ಸಂಭ್ರಮವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಬರ್ತಿದ್ದ ಹಾಗೇನೆ ನಮ್ಗಳಿಗೆ ಯೂಶಲಿ ಒಂದು ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಅಂತ ಒಂದು ಪ್ರೆಷರ್ ಇರುತ್ತೆ ಕೆಲವರಿಗೆ. ಇನ್ನು ಕೆಲವರು ಮೇಜರ್ ಆಗಿ ಮಕ್ಕಳಿಗೆ ಎಕ್ಸಾಮ್ಸ್ಗಳು, ನಂತರ ವಾಟ್ ನೆಕ್ಸ್ಟ್ ಅನ್ನೋದು, ಆಮೇಲೆ ಸಮ್ಮರ್ ಕ್ಯಾಂಪು, ಯಾವ ಕಾಲೇಜ್ ಅಥವಾ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ಒಂದು ಪ್ರೆಷರಲ್ಲಿ ಇರ್ತೀವಿ. ಆದರೆ ನಮ್ಮ ಗ್ರಾಮಗಳಲ್ಲಿ, ನಮ್ಮ ಊರುಗಳಲ್ಲಿ ಫೆಬ್ರವರಿ ಮುಗಿತಿದ್ದ ಹಾಗೇನೆ ನಮ್ಮ ಗ್ರಾಮವನ್ನು ಕಾಯ್ತಾ ಇರುವಂತಹ ಗ್ರಾಮ ದೇವತೆಗಳನ್ನ ಪೂಜೆ ಮಾಡುವಂತಹ ಒಂದು ಪ್ರತೀತಿಯನ್ನ ತುಂಬ ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗೆಯೇ ನಮ್ಮೂರಲ್ಲಿ ಈ ವರ್ಷ ಬಹುಶಃ ನಮ್ಮೂರು KR ನಗರ ಪಕ್ಕ ಒಂದು ಗೊರಗುಂಡಿ ಅನ್ನೋ ಒಂದು ಊರು. ಆ ಊರಲ್ಲಿ 8 ವರ್ಷ ಆಗಿತ್ತು. ಸಾಕಷ್ಟು 8ರಿಂದ 10 ವರ್ಷ ಆಗಿರಬಹುದೇನೋ ಬಹುಶಃ, ಯಾಕಂತಂದರೆ ಸಾಕಷ್ಟು ರೀಸನ್ಸ್ಗಳಿಂದ ಹಬ್ಬನೇ ಮಾಡಿರಲಿಲ್ಲ. ಆ್ಯಂಡ್ ಲಾಸ್ಟ್ ಯಾವಾಗ ಮಾಡಿದ್ದು ನನ್ನ ನೆನಪೇ ಇಲ್ಲ, ಯಾಕಂದರೆ ಅಷ್ಟು ಹಿಂದೆ ಆಗೋಗಿತ್ತು. ಹೇಗೆ ನಡೀತಿತ್ತು ಏನು ಪ್ರತಿಯೊಂದು ಮರ್ತು ಹೋಗಿದ್ದೀವಿ ನಾವು. ಸೊ ಈ ವರ್ಷ ಹಬ್ಬ ಅಂದ ತಕ್ಷಣ ಒಂದು 2-3 ತಿಂಗಳಿಂದ ನಾವು ಕಾಯ್ತಾ ಇದ್ವಿ ಹೇಗಿರುತ್ತೆ ಅಂತ. ಸೊ ಹೋಗಿ ಅಷ್ಟು ವರ್ಷ ಆದಮೇಲೆ ಸಾಕಷ್ಟು ಜನರನ್ನ ಭೇಟಿ ಮಾಡುವಂಥ ಒಂದು ಅವಕಾಶ. ಈ ಸತಿ ಮತ್ತೊಂದು ಖುಷಿ ಏನು ಅಂತ ಅಂದರೆ, ನನ್ನ ಮಗಳಿದ್ಲು ನಮ್ಮ ಜೊತೆಗೆ. ಸೊ ಅವಳಿಗೆ ನಮ್ಮ ಊರು ಹೇಗಿತ್ತು, ಹಳ್ಳಿ ಮನೆ ಹೇಗಿರುತ್ತೆ, ಅಲ್ಲಿ ಎಷ್ಟೋ ರಿಲೇಟಿವ್ಸ್ಗಳನ್ನ ಮರ್ತೇ ಹೋಗಿದ್ವಿ, ಅವರೆಲ್ಲರೂ ಸಿಕ್ಕಿ ಮಾತಾಡ್ಸಿದ್ದು. ಅದೊಂಥರ ಗೆಟ್ ಟುಗೆದರ್ ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ. ಸಿಟಿ ಭಾಷೆಯಲ್ಲಿ ಹೇಳೋದಾದರೆ ಆ ಊರ ಹಬ್ಬನ ಮಾಡ್ತಿದ್ದಿದ್ದೆ ಅದೇ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಸೊ ಆ ಒಂದು ವಿಡಿಯೋದಲ್ಲಿ ಹೇಗೆಲ್ಲ ನಮ್ಮೂರ ಹಬ್ಬದ ಪೂಜೆ ಹೇಗಿತ್ತು, ಅಲ್ಲಿ ನಾವು ಏನೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಸಣ್ಣ ಹೈಲೈಟ್ ಏನಪ್ಪ ಅಂತಂದರೆ, ಮುಂಚೆ ನಮ್ಮ ಹಿರಿಯರು ಅಂದರೆ ನಮ್ಮ ಅಜ್ಜಿ ತಾತಂದಿರೆಲ್ಲ ಎಷ್ಟು ಕಲಾತ್ಮಕವಾಗಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನಿಜವಾಗ್ಲೂ ನೋಡ್ಬೋದು. ಹೋಪ್ ಯು ಎಂಜಾಯ್ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸೊ ವೆಲ್ಕಮ್ ಟು ನಮ್ಮೂರ ಹಬ್ಬ. ಹೀಗೆ ನಮ್ಮ ಊರಿಗೆ ಎಂಟ್ರಿ ಆಗ್ತಿದ್ದ ಹಾಗೇ ಸಿಕ್ಕಾಪಟ್ಟೆ ಲೈಟ್ಗಳನ್ನ ಹಾಕಿ ಜಗಮಗ ಜಗಮಗ ಅಂತ ಅನ್ನಿಸ್ತಾ ಇದ್ರು. ಎಂಟ್ರಿ ಆಗ್ತಿದ್ದಾಗಲೇ ಒಂಥರ ಏನೋ ಹೊಸತನ, ಹೊಸ ಖುಷಿ, ಹೊಸ ಹುರುಪು ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು 2 ದಿನದ ಹಬ್ಬ. 2 ದಿನ ರಾತ್ರಿಯೂ ನಿದ್ದೆನೇ ಮಾಡಲ್ಲ. ಇದು ಮೊದಲನೇ ದಿನ. ಆ ಮೊದಲನೇ ದಿನ ಏನಪ್ಪ ಅಂತಂದರೆ, ರಾತ್ರಿ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ದೇವರನ್ನು ತೆಗೆದುಕೊಂಡು ಹೊಳೆ ಹತ್ತಿರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಅಂತ. ಸೊ ಹೇಗೆಲ್ಲ ಪೂಜೆ ಮಾಡ್ತಾರೆ ನೀವೇ ನೋಡಿ. ಹೀಗೆ ಹೊಳೆ ಹತ್ತಿರ ಬಂದು ಸಾಕಷ್ಟು ರೀತಿಯ ಪೂಜೆಗಳನ್ನು ಮಾಡ್ತಾಯಿದ್ರು. ಒಂದು ಖುಷಿ ಅಂತ ಅಂದರೆ, ನಾವು ಚಿಕ್ಕವರಾಗಿದ್ದಾಗ ಈ ಥರ ಹೊಳೆ ಹತ್ತಿರ ಎಲ್ಲ ಕರ್ಕೊಂಡೇ ಬರ್ತಾ ಇರಲಿಲ್ಲ. ಅವರವರೇ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬರ್ತಾಯಿದ್ರು, ದೊಡ್ಡವರೆಲ್ಲ ಹೋಗಿ. ನಾವು ಅಲ್ಲಿ ಏನು ಮಾಡ್ತಾರೆ, ಯಾವ ಥರ ಪೂಜೆ ಮಾಡ್ತಾರೆ, ಅಲ್ಲೇ ಯಾಕೆ ಹೋಗಿ ಮಾಡ್ತಾರೆ, ಈ ಥರ ಪ್ರಶ್ನೆಗಳೇ ಇರ್ತಾಯಿತ್ತು ನಮ್ಮ ಮನಸ್ಸಲ್ಲಿ. ಬಟ್ ಈ ವರ್ಷ ಅಲ್ಲಿ ಹೇಗೆಲ್ಲ ಪೂಜೆ ಮಾಡ್ತಾರೆ ಅಂತ ನೋಡೋ ಅಂಥ ಒಂದು ಅವಕಾಶ ಸಿಕ್ತು. ನಮ್ಮೂರಲ್ಲೂ ಸಿಕ್ಕಾಪಟ್ಟೆ ಅಪ್ಡೇಟ್ ಆಗಿಬಿಟ್ಟಿದ್ದಾರಪ್ಪ, ಪರವಾಗಿಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ಎಲ್ಲರ ಮುಖದಲ್ಲೂ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬಹುದು.
ಹೀಗೆ ಎಲ್ಲ ಪೂಜೆಯನ್ನು ಮುಗಿಸಿ ಮತ್ತೆ ನಮ್ಮ ಊರಿಗೆ ಬರೋ ಅಷ್ಟೊತ್ತಿಗೆ ಬೆಳಕಾಗಿತ್ತು. ಬೆಳಗ್ಗಿನ ವಾತಾವರಣ ಎಷ್ಟು ಸುಂದರವಾಗಿದೆ ನೋಡಿ. ನಿಜವಾಗ್ಲೂ ಈ ಫಿಲ್ಮ್ಗಳಲ್ಲಿ ನಾವು ಅರ್ಲಿ ಮಾರ್ನಿಂಗ್ ನೋಡ್ತೀವಲ್ಲ, ಆ ಥರ ವೈಬ್ ಇತ್ತು. ಸೂಪರಾಗಿತ್ತು ಅರ್ಲಿ ಮಾರ್ನಿಂಗು. ಹೀಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚೆನ್ನಾಗಿ ರೆಡಿಯಾಗಿ ಹೋಗಿ ನಮ್ಮ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡಿಸ್ಕೊಂಡು ಬಂದು, ಊಟ ಎಲ್ಲ ಊರಲ್ಲಿ ಎಲ್ಲರೂ ಪಂಕ್ತಿ ಊಟ ಇದ್ದಿದ್ದರಿಂದ ಮನೆಗಳಲ್ಲಿ ಅಡುಗೆ ಮಾಡಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ಊಟ ಮಾಡ್ತೀವಿ. ಎಲ್ಲ ಊರವರು ಸೇರಿ ಅಡುಗೆ ಮಾಡಿ ಎಲ್ಲರಿಗೂ ಊಟ ಕೂಡ ಬಡಿಸ್ತಾರೆ. ನಮ್ಮೂರ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡಿ ನಮ್ಮ ತೋಟದಲ್ಲೇ ಇದ್ದಂಥ ಒಂದು ಪುಟ್ಟ ದೇವತೆಗೆ ನಾವು ಪೂಜೆ ಮಾಡಬೇಕಂತ ಹೇಳಿ ನಮ್ಮ ತೋಟದ ಹತ್ರ ಬಂದ್ವಿ. ಇಲ್ಲಿ ಪೂಜೆ ಮಾಡಬೇಕು ಅಂತ ಬರ್ತಿದ್ದ ಹಾಗೇ ನನ್ನ ಮಗಳು ಈ ವಿಡಿಯೋನ ಮಾಡ್ತೀನಿ ಅಂತ ಅವಳೇ ವಿಡಿಯೋ ಮಾಡಿರೋವಂಥ ವಿಡಿಯೋ ಇದು. ಸೊ ಈ ವಿಡಿಯೋ ಕ್ರೆಡಿಟ್ ನನ್ನ ಮಗಳಿಗೆ ಹೋಗಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾಳೆ, ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಸೊ ಆ ಒಂದು ಖುಷಿ ಡಬಲ್ ಧಮಾಕ ಅಂತ ಹೇಳ್ಬೋದು. ಇನ್ಮೇಲೆ ನನಗೊಬ್ಬರು ಕ್ಯಾಮ್ರಾಮನ್ ಸಿಕ್ಕಿದ್ರು ಅಂತಲೂ ಹೇಳ್ಬೋದು. ಸೊ ನಾವು ಮಾತಾಡ್ತಾ ಇದ್ರೆ ಅವ್ರು ವೀಡಿಯೋ ಮಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸೊ ಹೀಗೆ ಪೂಜೆ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಊಟ ಮಾಡೋಕ್ಕೆ ಅಂತ ಹೋದ ಕಡೆ ಗೊತ್ತಾಯಿತು ಇವತ್ತು ರಾತ್ರಿ ನಾಟಕ ಇದೆ ನಮ್ಮೂರಲ್ಲಿ ಅಂತ. ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿರೋ ಸ್ಟೇಜು ಸೆಟಪ್ ಆಗ್ತಾ ಇದೆ ಅಂತ. ಆ ಬಣ್ಣ ಬಣ್ಣದ ಸ್ಕ್ರೀನ್ಗಳನ್ನ ನೋಡಿದಾಗ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಅನಿಸೋದ್ರ ಜೊತೆಗೆ ಎಷ್ಟು ಕಷ್ಟ ಇದೆ ಈ ಸ್ಟೇಜನ್ನ ಸೆಟ್ ಮಾಡೋದು ಅಂತ ಅನ್ನಿಸ್ತು. ಯಾಕಂತಂದರೆ ಬ್ಯಾಕಲ್ಲಿ ಸ್ಕ್ರೀನ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ, ನಾವು ಅಲ್ಲಿ ಕುತ್ಕೊಂಡು ನೋಡಬೇಕಾದ್ರೆ ಓ ಅಂತ ಕಿಚ್ತಾ ಇರ್ತೀವಿ. ಬಟ್ ಇದು ಸೆಟ್ಟಿಂಗ್ ಅಪ್ ದಿ ಸ್ಟೇಜ್ ಇಸ್ ವೆರಿ ಡಿಫಿಕಲ್ಟ್ ಅಂತ ಅನ್ನಿಸ್ತು. ನೋಡಿ ಇವತ್ತು ರಾತ್ರಿ ಫುಲ್ ನನ್ನ ಮಗಳಿಗೆ ನಾಟಕ ಅಂದರೆ ಹೇಗೆ ನಡೆಯುತ್ತೆ ಅನ್ನೋ ತೋರಿಸೋವಂಥ ಒಂದು ಅವಕಾಶವೂ ಸಿಕ್ತು ಅಂತ ಖುಷಿಯಾಯಿತು. ಹೀಗೆ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ಅಜ್ಜಿದಿರೆಲ್ಲ ಸಿಕ್ಕಿದ್ರು. ಅಜ್ಜಿದಿರ ಜೊತೆ ಮಾತಾಡ್ತಾ ಹಳೆಯ ಕತೆಗಳನ್ನು ಮೆಲುಕು ಹಾಕ್ತಾ ನಮ್ಮ ಅಜ್ಜಿ ಜೊತೆ ಮರಿ ಮೊಮ್ಮಗಳು ಜುಗಲ್ಬಂದಿ ಕೂಡ ಶುರುವಾಯಿತು. ಹೇಗಿತ್ತು ನೀವೇ ನೋಡಿ. ವೆರಿ ಗುಡ್. ನಿಮ್ಮ ಹೆಸರೇನು ಅಜ್ಜಿ ಹೇಳು. ಏನು? ದೇವಮ್ಮ. ಆ ಅಜ್ಜಿ ಹೆಸರೇನು ಕೇಳು. ಏನು? ವೆರಿ ಗುಡ್. ಕೌಶಿಕ. ಈಗ ಹಾಡು ಹೇಳಜ್ಜಿ ಏನು? ಪರವಾಗಿಲ್ಲ, ಮೆತ್ತಗೆ ಹೇಳಿ ಅನ್ನು. ಚಲ ಬರ ನಿತ್ಯ ನಿರ್ಮಲ ಜೋರ ನಿನ್ನ ರೂಪವ ಸತ್ಯ ಸುಂದರ ಸ್ವಾಮಿ ನಿತ್ಯ ನಿರ್ಮಲ ಪ್ರೇಮಿ ತನ್ನುತ್ತಾಂಗ ನಿನ್ನ ಸೌಮ್ಯ ರೂಪ ತೋರುನೇ ಭಕ್ತವತ್ಸಲ ಬರ ನಿತ್ಯ ನಿರ್ಮಲ ತೋರ ನಿನ್ನ ರೂಪವ. ಸೂಪರ್. ಕ್ಲಾಪ್ ಮಾಡಿ ಎಲ್ಲಾರು. ನೀವು ಹೇಳ್ಕೊಡಿ ನಮಗೆ. ಯೋಗಿ ಮಹಾಯೋಗ ಕರೋಪರಾಧೆ ಭಗತಾಳ ಕುಂಡಮಾಲ ಸಸಿಬಾಲ ಕರತಾಲ ತಾಡೆ ಕಡಿ ಬಿಡಿಬೇಕು ನಿವಿನವರು ಬಾಧೆ ನಿವಿನವರು ಬಾಧೆ ಗೌರಂಗ ಹರಂಗ ಗಂಗಾ ತರಂಗೆ ಯೋಗಿ ಮಹಾಯೋಗ ಕರೂಪರಾಧೆ ಅಂಬರ ಬಗ ಅಂಬರದಿ ಕಂಬರ ಜಟಾದೂಟ ಅಂಬರ ಬಗ ಅಂಬರದಿ ಕಂಬರ ಜಟಾದೂಟ ಪಡಿತರ ಪುದಂಗೇತ ಅಂಗಾರಿ ಪೂಜಿತಾರೆ ಪಡಿತರ ಪುದಂಗೇತ ಅಂಗಾರಿ ಪೂಜಿತಾರೆ ರಂಗ ರಂಗ ಗಂಗಾತಲ್ಗೆ ಯೋಗಿ ಮಹಾಯೋಗ ಕರೂಪರಾಧೆ.
ಬರ್ತದೆ ಕಂತ ಹೇಳಜ್ಜಿ. ತೆಗಿರಿ ನಿಮ್ಮ ಬೊಗ್ಗಸೆಯಲ್ಲಿರುವಂತ ಹಾಡುಗಳನ್ನ. ಈಗ ಬರಗಾಲ, ನೀರೆಲ್ಲ ಆಚೆ ಬಂದಿದೆ, ಈಗ ಹಾಡು ಆಚೆ ಬರಬೇಕು. ಇನ್ನೊಂದು ಪ್ಲೀಸ್ ಹೇಳು. ಹಾಡು ಹೇಳವು ಆತಗೆ. ಮೆಂಬಿಡನೆ ಪೋಲೆ ಅಂಬಲಸಿ ಹೋಗವೆ ನೀರಲಿನಲ್ಲಿ ಹೋದೆ ಮನೋಹರ ನೀರಲಿನಲ್ಲಿ ಹೋದೆ. ಜಾನಕಿ ಓರ್ವಳೆ ಜ್ಞಾನನ ಮಾರ್ಗದಿ, ಜ್ಞಾನಕಿ ಓರ್ವಳೆ ನೀನಿರುವುದು ಸರಿಯೇ ಮನೋಹರಿಯೇ ನೀರಲಿನಲ್ಲಿ ಹೋದೆಯೇ ಮನೋಹರ ನೀರಲಿನಲ್ಲಿ ಹೋದೆಯೇ. ಸೀತಾ ಸೀತಾ ಆಗಿನ ಕಾಲ ಎಷ್ಟು ಚಂದ ಇತ್ತಲ್ವಾ. ಟಿವಿ ಇರಲಿಲ್ಲ, ರೇಡಿಯೋ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಪ್ಯೂರ್ ಎಂಟರ್ಟೈನ್ಮೆಂಟ್ ಅಂತಂದರೆ ಮೋಸ್ಟ್ಲಿ ಇದೇ ಥರ ಇರಬಹುದು. ಯಾಕಂದರೆ ನಮ್ಮ ಅಜ್ಜಿಯವರಿಗೆ ಒಂದು ಆಲ್ಮೋಸ್ಟ್ ಒಂದು ನಿಯರ್ ಟು 80 ಇರಬಹುದೇನೋ, ಅವರು 75-80. ಬಟ್ ಅವ್ರ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಹಾಡು ಕಟ್ಬಿಡ್ತಾರೆ. ಜಾನಪದ ಹಾಡಿರಬಹುದು, ತತ್ವಪದಗಳಿರ್ಬೋದು, ಭಜನೆಗಳಿರ್ಬೋದು, ಎಲ್ಲವನ್ನು ಇನ್ಸ್ಟೆಂಟಾಗಿ ಹಾಡ್ತಿರ್ತಾರೆ. ಅವ್ರ ಹಾಡನ್ನು ಕೇಳ್ತಾ ಇದ್ರೆ ಕಳೆದೋಗಿರ್ತೀವಿ, ಸಮಯ ಹೋಗೋದೇ ಗೊತ್ತಾಗಲ್ಲ. ಅಲ್ಲಿ ಗಡಿಯಾರನಂತೂ ನೋಡೋದೇ ಇಲ್ಲ ನಾವು, ಅಷ್ಟು ಎಂಟರ್ಟೈನಿಂಗ್ ಆಗಿತ್ತು. ಈ ಹಾಡನ್ನು ಕೇಳ್ತಿದ್ದಾಗೆ ನನ್ನ ಮಗಳು ಜೊತೆಗೆ ಸೇರಿಕೊಂಡ್ಲಲ್ಲ, ಅಜ್ಜಿ ವಿತ್ ಮರಿ ಮೊಮ್ಮಗಳ ಜುಗಲ್ಬಂದಿ ಸೂಪರ್ ಆಗಿತ್ತು. ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಮುಂದಿನ ವಿಡಿಯೋದಲ್ಲಿ ನಮ್ಮೂರಲ್ಲಿ ನಡೆದಂತಹ ನಮ್ಮೂರ ನಾಟಕದ ಒಂದಷ್ಟು ಝಲಕಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಕೃತಿಕಾ ಸೈನಿಂಗ್ ಆಫ್. ಬಾಯ್.